ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗನೆ ಆಗುವಂಥ ಒಂದು ರೆಸಿಪಿ ಇದು. ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಸಕ್ಕತ್ತಾಗಿರುತ್ತೆ. ತರಕಾರಿ ಏನೂ ಇಲ್ಲದೆ ಇದ್ರಾಗೆ ಪಟಾಪಟ್ ಅಂತ ಮಾಡೋ ಒಂದು ರೆಸಿಪಿ ಇದು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಅಕ್ಕಿನ ವಾಶ್ ಮಾಡಿ ನೀರು ಹಾಕಿ ನೆನೆಯೋಕೆ ಇಟ್ಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಒಂದು ಸ್ವಲ್ಪ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಟೊಮ್ಯಾಟೊ ಒಂದು 2 ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹುರಿದು ಇಟ್ಕೊಳ್ಳೋಕ್ಕೆ ಮಸಾಲಕ್ಕೆ. ಇನ್ನು 2 ಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಬೀಜ ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ, ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ಒಂದು 7ರಿಂದ 8 ಕಾಯಿ ಹಸಿಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಮಸಾಲ ಹುರಿದು ಇಟ್ಕೊಳ್ಳೋಕ್ಕೆ. ಇನ್ನು ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಇಲ್ಲಿ 1-2 ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಗೋಡಂಬಿ, ಸ್ವಲ್ಪ ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಐಟಮ್ಸ್ ಬೇಕು ಈ ಟೊಮೊಟೊ ಬಾತ್ಗೆ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ಒಂದು ಪ್ಯಾನ್ ಬಿಸಿಗಿಟ್ಟು ನಾನು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ಮಸಾಲ ಐಟಮ್ಸ್ ಏನು ತೊಗೊಂಡಿದ್ನಲ್ವ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದೇ ಧನಿಯಾ ಬೀಜ, ಜೀರಿಗೆ ಮತ್ತು ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಏಲಕ್ಕಿ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಏನು ತೊಗೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಹಸಿ ಕಾಯಿದು ಪೀಸ್ ತೊಗೊಂಡಿದ್ದೆ ನಾನು. ಕಾಯಿ ತುರಿ ಆದರೂ ತೊಗೊಳ್ಳಿ, ಅದನ್ನು ಹಸಿ ಕಾಯಿ ತುರಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಟೊಮೆಟೊ ಹಾಕಿ ನೀಟಾಗಿ ಟೊಮೆಟೊ ಎಲ್ಲ ಸ್ವಲ್ಪ ಅದು ಹಸಿದೆಲ್ಲ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ಈ ಥರ ಎಲ್ಲ ನೀಟಾಗಿ ಇದನ್ನ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದು ಹೆಂಗೆ ಗೊತ್ತಾ, ಮಸಾಲ ನಾವು ಕೆಲವೊಂದು ಸ್ಪೈಸಸ್ನ ನಾವು ಇಲ್ಲಿ ಬಿಸಿ ಮಾಡ್ಕೊಳ್ಳೋಕ್ಕಿಂತ ಒಗ್ಗರಣೆಲಾದ್ರೂ ಹಾಕ್ಬೋದು. ನಾನು ಇಲ್ಲಿ ಮಿಕ್ಸಿ ಮಾಡಿಕೊಂಡೇ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಹುರಿದ್ಕೊಳ್ತಾ ಇರೋದು. ಇಲ್ಲಾಂದರೆ ನಿಮಗೆ ಸ್ಪೈಸಸ್ ತುಂಬ ಹೆವಿ ಮಸಾಲ ಅನಿಸುತ್ತೆ ಅನ್ನೋ ಥರ ಆದರೆ ಇದೇನು ನಾನು ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಚಕ್ರ ಮೊಗ್ಗು ಅದನ್ನೆಲ್ಲದನ್ನು ನಾವು ಒಗ್ಗರಣೆಲ್ಲೂ ಹಾಕ್ಕೋಬೋದು. ಆ ಥರನೂ ಮಾಡ್ಕೋಬೋದು. ನಾನು ಇಲ್ಲೆಲ್ಲದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ನೈಸ್ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದೇ ಈ ಟೊಮೊಟೊ ಬಾತು ಮೇನ್ ಮಸಾಲ ಅನ್ನಂಗೆ. ನೀರು ಹಾಕಿ ನೋಡಿ ಈ ಥರ ನೈಸಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇವಾಗ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಪಲಾವಲ್ಲಿ ಇದು ಟೊಮೊಟೊ ಬಾತಲ್ಲಿ ಅಂದ್ಕೊಂಡು ಪಲಾವ್ ಎಲೆ ಬರುತ್ತಲ್ವ, ಪಲಾವ್ ಎಲೆ ಒಂದು ಎಲೆಯಲ್ಲಿ ಒಂದು ಎಲೆ ಹಾಕಿದರೆ ಸಾಕು. ಎಣ್ಣೆ ಕಾದಿದೆ. ನಾನು ಈ ಪಲಾವ್ ಎಲೆ ಹಾಕಿಬಿಟ್ಟು ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಗೋಡಂಬಿನೂ ಹಾಕಿಬಿಟ್ಟು ಚೆನ್ನಾಗಿದು ಫ್ರೈ ಆಗಲಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಗೋಡಂಬಿ. ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕಿಬಿಟ್ಟು ಇದನ್ನು ಅಷ್ಟೇ, ಈರುಳ್ಳಿನೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಈರುಳ್ಳಿ ಹಾಕಿ ಆಮೇಲೆ ನಾನೇನು ಹಸಿ ಬಟಾಣಿ ತೊಗೊಂಡಿದ್ನಲ್ವ, ಹಸಿ ಬಟಾಣಿ, ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲದನ್ನ ಹಾಕ್ಬಿಟ್ಟು ಒಗ್ಗರಣೆ ಚೆನ್ನಾಗಿದ್ದನ್ನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನೂ ಟ್ರಾನ್ಸ್ಪರೆಂಟ್ ಆಗುತ್ತೆ, ಬಟಾಣಿನೂ ಒಗ್ಗರಣೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಟೊಮ್ಯಾಟೊ ಇದಿಷ್ಟು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಕಸ್ತೂರಿ ಮೇಥಿ ಹಾಕಬೇಕು. ಈ ಟೊಮೊಟೊ ಬಾತಿಗೆ ಕಸ್ತೂರಿ ಮೇಥಿ ಅದ್ರ ಫ್ಲೇವರ್ ಒಂಥರ ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಕಸ್ತೂರಿ ಮೇಥಿ ಇದೇ ಟೈಮಲ್ಲಿ ಒಗ್ಗರಣೆಯಲ್ಲೇ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ, ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಬೇಕು ಈ ಒಗ್ಗರಣೆಗೆ. ನೋಡಿ, ಇವಾಗ ಇಷ್ಟು ಒಗ್ಗರಣೆ ಎಲ್ಲ ಚೆನ್ನಾಗಿದೆ. ಈರುಳ್ಳಿನೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಟೊಮ್ಯಾಟೊನೂ ಚೆನ್ನಾಗಿ ಬೆಂದಿದೆ ಅಲ್ವಾ. ನಾನು ಈ ಅರ್ಧ ಕಪ್ ಅಕ್ಕಿಗೆ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನು 2 ಟೊಮೊಟೊ ಈ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಈ ರುಬ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲನೂ ಅಷ್ಟೇ 1 ನಿಮಿಷ ಇದು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಲಿ. ಒಂದು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತಲ್ವ, ಆವಾಗ ಇದಕ್ಕೆ ನಾವು ಏನು ಅರ್ಧ ಕಪ್ಪು ಅಕ್ಕಿ ತೊಗೊಂಡಿದ್ನಲ್ವ, 3 ಕಪ್ಪು ನೀರು ಹಾಕ್ತಾಯಿದ್ದೀನಿ ನಾನು. ಅದೇ ಜಾರ್ಗೆ ಹಾಕ್ಬಿಟ್ಟು ನೀಟಾಗಿ 3 ಕಪ್ಪು ನೀರು ಹಾಕಿದ್ದೀನಿ. ಇದೆಲ್ಲ ಆಮೇಲೆ ಸ್ವಲ್ಪ ಉಪ್ಪು ಹಾಕೋದು.
ಉಪ್ಪು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದು ನೀರು ಕುದೀತಾ ಇರಲಿ. ಅಲ್ಲಿವರೆಗೂ ನಾವು ಒಂದು 5 ನಿಮಿಷ ಹಿಂಗೆ ಬಿಟ್ಬಿಡೋಣ. ನೀರೆಲ್ಲ ಚೆನ್ನಾಗಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಈ ಟೈಮಲ್ಲಿ ಅಕ್ಕಿ ಹಾಕಿದರೆ ಇದು ಏನು ರೈಸ್ನ ಏನು ಇರುತ್ತಲ್ವ ಉದುರಾಗಿ ಚೆನ್ನಾಗಾಗುತ್ತೆ. ಟೊಮೊಟೊ ರೈಸ್ ಬಾತು ಸಖತ್ತಾಗಿ ಬರುತ್ತೆ. ನಾವು ಏನೇ ರೈಸ್ ಐಟಮ್ಸ್ ಮಾಡಲಿ ಈ ಥರ ನೀರು ಬಿಸಿ ಆದಮೇಲೆ ಅಕ್ಕಿ ಹಾಕಬೇಕು. ಹಂಗಂದರೆ ಉದುರಾಗಿ ಚೆನ್ನಾಗಾಗುತ್ತೆ ರೈಸ್ ಐಟಮ್ಸ್ ಎಲ್ಲ. ತಕ್ಷಣವೇ ಹಾಕಬಾರ್ದು. ನೀರು ಹಾಕಿದ ತಕ್ಷಣ ಅಕ್ಕಿ ಹಾಕಿದರೆ ಅನ್ನ ಮೆತ್ತಗಾಗ್ಬಿಡುತ್ತೆ ರೈಸ್ ಐಟಮ್ಸ್ ಎಲ್ಲ. ನೋಡಿ ಇವಾಗ ನೀರು ಈ ಥರ ಬಿಸಿ ಆದಮೇಲೆ ಅಕ್ಕಿ ಹಾಕ್ಬಿಟ್ಟು ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕೋಣ. ಉಪ್ಪು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಬೇಕು ಅಂದರೆ ಈ ಟೈಮಲ್ಲಿ ಹಾಕ್ಬೋದು. ನಂದು ಇಲ್ಲಿ ಕರೆಕ್ಟಾಗಿ ಆಗಿತ್ತು ನೋಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಜಿಲ್ ಹಾಕಿಬಿಟ್ಟು ಒಂದು 2 ವಿಜಿಲು, ಇಲ್ಲಾಂದರೆ ಸ್ವಲ್ಪ 3 ವಿಜಿಲ್ ಹಾಕಿದ್ರೂ ಸಾಕು. ನಾನು 2 ವಿಜಿಲೇ ಹಾಕ್ಸಿದ್ದೀನಿ. 2 ವಿಜಿಲ್ಗೆ ಕರೆಕ್ಟಾಗಿ ಆಗುತ್ತೆ. ಪಲಾವು ಮೆಂತ್ಯ ಪಲಾವು ಏನು ಟೊಮೊಟೊ ಪಲಾವು ಏನು ಮಾಡಿದ್ರೂ ಕರೆಕ್ಟ್ 2 ಬಾತಿಗೆ 2 ಏನೇ ರೈಸ್ ಐಟಮ್ಸ್ಗಳು ಬಾತು ಏನಾದರೂ ರೈಸ್ ಬಾತು ಆ ಥರ ಮಾಡಿದರೆ ಕರೆಕ್ಟ್ 2 ವಿಜಿಲ್ಗೆ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿದೆ, ಉದುರಾಗಿ ಬಂದಿದೆ, ಸ್ಮೂತಾಗೂ ಬಂದಿದೆ ಅಕ್ಕಿ ಅದೆಲ್ಲ. ತುಂಬ ಚೆನ್ನಾಗಾಗಿದೆ ಟೇಸ್ಟು. ತುಂಬ ಮಸಾಲನೂ ಅನಿಸಲ್ಲ, ಟೇಸ್ಟು ಸೂಪರಾಗಿ ಬಂದಿದೆ. ಬಿಸಿಯಾಗಿ ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಬೆಳಗ್ಗೆ ಆಮೇಲೆ ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಏನಾದರೂ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಬೇಗನೆ, ಅಂದರೆ ತುಂಬ ಕಟ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ ಅನ್ನೋ ಟೈಮಲ್ಲಿ ತುಂಬ ಅರ್ಜೆಂಟ್ ಇದ್ದಾಗೆ ಬೇಗನೆ ಮಾಡ್ಕೋಬೋದು ಈ ರೆಸಿಪಿನ. ಇದ್ರ ಜೊತೆ ಒಂದು ಮೊಸರು ಬಜ್ಜಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಯಾವ ಥರ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.